ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸ್ಟಾಪ್ ಕಾನ್ಸನೆಂಟ್ಸ್ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀನಿ. ಎಗೆ ಆ ಅಂತ ಶಾರ್ಟ್ ವಾವಲ್ ಸೌಂಡ್ ಇದೆಯಲ್ಲ, ಅದರಿಂದ ಬರುವಂತಹ ವರ್ಡ್ಸ್ ಅನ್ನ ಮಾಡೋಣ. ಹಾಗೆ ಅದಕ್ಕೆ IPA ಬರೆಯೋಣ. ಇದುವರೆಗೂ ನೀವು ಲೆಟರ್ ನೋಡಿದ ತಕ್ಷಣ ಸೌಂಡ್ ಹೇಳಕ್ಕೆ ಗೊತ್ತಾಗ್ತಾ ಇತ್ತಲ್ವಾ? ಈಗ ಸೌಂಡ್ ಕೇಳಿಸ್ಕೊಂಡು ಅದರಿಂದ ಲೆಟರ್ ಅಥವಾ ವರ್ಡ್ ಅನ್ನ ಮಾಡೋದು ಹೇಗೆ ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಕ್ಷರ ಬಿ ಇದೆ. ಇದು ವಾಯ್ಸ್ಡ್ ವಾಯ್ಸ್ಲೆಸ್? ವಾಯ್ಸ್ಡ್. ಹಾಗೆ ಡಿ, ಇದು ಕೂಡ ವಾಯ್ಸ್ಡ್. ಜಿ, ಗ ಸೌಂಡ್ ಬರುತ್ತೆ, ಇದು ಕೂಡ ವಾಯ್ಸ್ಡ್. ಇದಕ್ಕೆ ವಾಯ್ಸ್ಲೆಸ್ ಪಾರ್ಟ್ನರ್ಸ್ ಯಾವುದು ಹೇಳ್ತೀರಾ? ನೀವು ಹೇಳ್ತಾ ಹೋಗಿ, ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಕರೆಕ್ಟ್. ಡಿಗೆ ಠ್, ಜಿಗೆ ಖ. ವೆರಿ ಗುಡ್. ಇದು ಗೊತ್ತಾಗಿದೆಯಲ್ಲ? ಈ 6 ಅಕ್ಷರಗಳಿಗೆ ಒಂದು ವಿಶೇಷವಾದ ಹೆಸರಿದೆ, ಅದೇ ಸ್ಟಾಪ್ ಕಾನ್ಸನೆಂಟ್ಸ್. ಯಾಕೆ ಇದನ್ನ ಸ್ಟಾಪ್ ಕಾನ್ಸನೆಂಟ್ಸ್ ಅಂತಾರೆ? ನಮ್ಮ ಗಾಳಿ ಬಾಯಿಂದ ಮಾತಾಡುವಾಗ ಹೊರಗೆ ಬರುತ್ತಲ್ಲ, ಅದನ್ನ ನಾವು ಒಂದು ಜಾಗದಲ್ಲಿ ಎಲ್ಲಾದ್ರೂ ಬ್ಲಾಕ್ ಮಾಡ್ತೀವಿ. ಈಗ ಪ ಬ ಹೇಳುವಾಗ ಬಾಯಿ ತುಟಿಯಿಂದ ಅದನ್ನ ಮುಚ್ಚಿಬಿಡ್ತೀವಿ, ಆಮೇಲೆ ರಿಲೀಸ್ ಮಾಡ್ತೀವಿ. ಹಾಗೆ ಡ ಅಥವಾ ಠ್ ಸೌಂಡ್ ಹೇಳುವಾಗ ನಾಲ್ಗೆಯಿಂದ ಅದನ್ನ ತಡೆ ಹಿಡಿಯೋಕೆ ಟ್ರೈ ಮಾಡ್ತೀವಿ. ಗ ಖಗೆ ಗಂಟ್ಲಲ್ಲೇ ಹಿಡಿಯೋದಕ್ಕೆ ಟ್ರೈ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡೋದ್ರಿಂದ ಇದಕ್ಕೆ ಸ್ಟಾಪ್ ಕಾನ್ಸನೆಂಟ್ಸ್ ಅಂತ ಹೆಸರು. ಅಕ್ಷರ ಹೇಳಿದಾಗ ಏನನ್ಸುತ್ತೆ? ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಅನ್ಸುತ್ತೆ ಅಲ್ವಾ? ಹಾಗಾಗಿ ಇದನ್ನ ಪ್ರೊಲಾಂಗಬಲ್ ಕಾನ್ಸನೆಂಟ್ ಅಂತೀವಿ. ಬೇರೆ ಯಾವ್ಯಾವ್ದಿದೆ ಪ್ರೊಲಾಂಗಬಲ್ ಕಾನ್ಸನೆಂಟ್ಸ್ ನೋಡ್ತಾ ಹೋಗೋಣ ಬನ್ನಿ. ಲ್, ಮ್, ನ್, ರ್, ಸ್, ವ್, ಝ್. ಇವಿಷ್ಟು ಅಕ್ಷರಗಳನ್ನ ಪ್ರೊಲಾಂಗಬಲ್ ಅಂತ ಹೇಳಬಹುದು. ಯಾಕೆಂದ್ರೆ ಇದನ್ನ 1-2 ಸೆಕೆಂಡ್ ಹೆಚ್ಚಿಗೆ ಹೇಳಿದ್ರು ನಮ್ಗೇನು ತೊಂದರೆ ಆಗಲ್ಲ. ಇನ್ಫ್ಯಾಕ್ಟ್ ಇದೇನಾಗುತ್ತೆ ಅಂದ್ರೆ ನಾವು ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿದಾಗ ಲ್ಯಾಂಗ್ವೇಜ್ಗೆ ಒಂದು ಮಾಧುರ್ಯತೆ ಕೊಡುತ್ತೆ. ಇಟ್ ಗಿವ್ಸ್ ದ ಮೆಲಡಿ ಟು ದ ಲ್ಯಾಂಗ್ವೇಜ್. ಈಗ ನಾವೇನೋ ಸ್ಟಾಪ್ ಕಾನ್ಸನೆಂಟ್ ಪ್ರೊಲಾಂಗಬಲ್ ನೋಡಿದ್ವಿ, ಆದ್ರೆ ಎಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ಯಾಕೆ ಬೇಕು ನಮ್ಗಿದೆಲ್ಲ ಅಂದ್ಕೊಂಡಿದ್ದೀರಾ? ಇಲ್ಲಿ ವರ್ಡ್ ನೋಡಿ. ಸಿಎಗೆ ಖ ಖ್ಯಾ ಅಂತೀವಿ, ಎಂಡ್ ಅಲ್ಲಿ ಪಿ ಇದೆ. ಕ್ಯಾಪ್ ಅಂತೀವ? ಖಂಡಿತ ಇಲ್ಲ, ಕ್ಯಾಪ್ ಅಂದ್ಬಿಡ್ತೀವಿ ಅಲ್ವಾ? ಅಂದ್ರೆ ಅಲ್ಲಿ ಸ್ಟಾಪ್ ಕಾನ್ಸನೆಂಟ್ ಇದ್ರೆ ಅದನ್ನ ವಿ ಆರ್ ಗೋಯಿಂಗ್ ಟು ಹೋಲ್ಡ್ ಇಟ್, ಅಂದ್ರೆ ಹೆಲ್ಡ್ ಕಾನ್ಸನೆಂಟ್ ಮಾಡ್ತೀವಿ. ಕ್ಯಾಪ್ ಅಷ್ಟೇ ನಿಲ್ಲಿಸ್ಬಿಡ್ತೀವಿ, ಬಾಯನ್ನ ಪೂರ್ತಿ ಬಿಟ್ಟು ಆ ಪ ಹೇಳೋದೇ ಇಲ್ಲ. ಸೊ ಎಲ್ಲೇ ಸ್ಟಾಪ್ ಕಾನ್ಸನೆಂಟ್ ಇದ್ರು ಅದು ವರ್ಡ್ ಎಂಡಲ್ಲಿ ಬಂದ್ರೆ, ಅಥವಾ ಅದಾದ್ಮೇಲೆ ಆ ವರ್ಡ್ ಆದ್ಮೇಲೆ ಇನ್ನೊಂದು ವರ್ಡ್ ಕಾನ್ಸನೆಂಟ್ ಇಂದ ಶುರುವಾಗಿದ್ರೆ ಆಗ ಅದನ್ನ ಹೆಲ್ಡ್ ಕಾನ್ಸನೆಂಟ್ ಮಾಡ್ತೀವಿ. ಆದ್ರೆ ಅದೇ ಪ್ರೊಲಾಂಗಬಲ್ ಇದ್ರೆ ಸ್ವಲ್ಪ ಎಳೆದು ಹೇಳ್ತೀವಿ, ಸ್ವಲ್ಪ ಜಾಸ್ತಿನೇ ಎಳಿತೀವಿ ಇದಕ್ಕೆ. ಈಗ ಕ್ಯಾಬ್ ಅಬ್ಸರ್ವ್ ಮಾಡಿ ತುಟಿಗಳನ್ನ. ಆದ್ರೆ ಅದನ್ನೇ ಕ್ಯಾನ್ ಎಷ್ಟು ಬೇಕಾದ್ರೂ ಎಳಿಬಹುದು. ಇನ್ನೊಂದು ಉದಾಹರಣೆ ನೋಡಿ. ಬ್ಯಾಟ್, ಬ್ಯಾಟ್ ರಿಲೀಸ್ ಮಾಡಲಿಲ್ಲ. ಮಾಡಿದ್ರೆ ತಪ್ಪೇನೂ ಅಲ್ಲ, ಮಾಡಬಹುದು. ಆದರೆ ಆ ಥರ ಮಾಡ್ತಾ ಹೋದಾಗ ಸೆಂಟೆನ್ಸ್ಗಳಲ್ಲಿ ವರ್ಡ್ಗೂ ನಾವಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಕಟ್ ಪೀಸಸ್ ಥರ ಅದನ್ನ ತೊಗೊಂಬಂದು ಒಟ್ಟಿಗೆ ಇಟ್ಟು ಹಾಗತ್ಸತ್ತೆ. ಸೆಂಟೆನ್ಸಲ್ಲಿ ಫ್ಲೋ ಮಿಸ್ ಆಗಿಬಿಡತ್ತೆ. ಆದರೆ ಅದನ್ನೇ ಬ್ಯಾನ್ ಅನ್ನೋವಾಗ ಕರೆಕ್ಟಾಗಿ ಎಳ್ಕೊಂಡು ಹೋಗಬಹುದು. ಈಗ ಸೆಂಟೆನ್ಸಲ್ಲಿ ಇದನ್ನು ನೋಡೋಣವಾ? ಇಲ್ಲಿ ನಾನು ಸ್ಟಾಪ್ ಅಂತ ವರ್ಡ್ ತಗೋತಾ ಇದ್ದೀನಿ. ಈ ವರ್ಡಲ್ಲಿ ಎಂಡಲ್ಲಿ ಪಿ ಇದೆ, ಅದು ಸ್ಟಾಪ್ ಕಾನ್ಸನೆಂಟೆ. ಸೊ ಸ್ಟಾಪ್ ಹೇಳೋ ಬದಲು ಸ್ಟಾಪ್ ಅಂದರೆ ಹೇಗಿರುತ್ತೆ ಕೇಳಕ್ಕೆ? ಪಕ್ಕದಲ್ಲಿ ವಾವಲ್ ಇದ್ರೆ ತೊಂದರೆ ಇಲ್ಲ. ಅಕಸ್ಮಾತ್ ಪಕ್ಕದಲ್ಲಿ ಇನ್ನೊಂದು ಕಾನ್ಸನೆಂಟ್ ಇದ್ರೆ, ನಾನು ಇದೇ ಉದಾಹರಣೆ ತಗೋತೀನಿ. ಸ್ಟಾಪ್ ಕಾನ್ಸನೆಂಟ್. ಕಾನ್ಸನೆಂಟಲ್ಲಿ ಸಿ ಖ ಸೌಂಡ್ ಬರುತ್ತೆ. ಸ್ಟಾಪ್ ಕಾನ್ಸನೆಂಟ್ ಅಂದ್ರೆ ಕೇಳಕ್ಕೆ ಚೆನ್ನಾಗಿರಲ್ಲ ಅಲ್ವಾ? ಚಂಕ್ಸ್ ಇದ್ದಾಗಿರತ್ತೆ. ಅಂದ್ರೆ ಅಲ್ಲಲ್ಲೇ ಕಟ್ ಮಾಡಿ ಮಾಡಿ ಏನೇನೋ ಹಾಕಿದಾಗ ಅನ್ಸತ್ತೆ. ಸೆಂಟೆನ್ಸಲ್ಲಿ ಫ್ಲೋ ಬರೋದಿಲ್ಲ. ಹಾಗಾಗಿ ಪಕ್ಕದಲ್ಲಿ ಕಾನ್ಸನೆಂಟ್ ಇದ್ರೆ ಪಿನ ಅರ್ಧದಲ್ಲೇ ಹಿಡಿದ್ಬಿಡಿ. ಬಾಯನ್ನ ಹೀಗೆ ಮುಚ್ತೀವಲ್ಲ ಸ್ಟಾಪ್ ಅಂತ ತೆಗಿಬೇಡಿ, ನೆಕ್ಸ್ಟ್ ಅಕ್ಷರಕ್ಕೆ ತೆಗಿಬೇಕು. ಸ್ಟಾಪ್ ಕಾನ್ಸನೆಂಟ್. ಅಕಸ್ಮಾತ್ ನಮಗೆ ಸ್ಟಾಪ್ ವರ್ಡ್ ಎಂಡಲ್ಲಿದೆ ಅನ್ಕೊಳ್ಳಿ. ಇವಾಗ ಲೆಟ್ಸ್ ಸ್ಟಾಪ್, ಲೆಟ್ಸ್ ಸ್ಟಾಪ್, ಬಾಯ್ ತೆಗಿಲಿಲ್ಲ. ಲೆಟ್ಸ್ ಸ್ಟಾಪ್ ಅಂದ್ರೆ ಚೆನ್ನಾಗಿರೋದಿಲ್ಲ. ಸೊ ಎಂಡಲ್ಲಿ ಬಂದ್ರೆ ಅಥವಾ ಪಕ್ಕದ
ಸ್ಟಾಪ್ ಕಾನ್ಸನೆಂಟ್ ಯಾವುದೇ ಇರಲಿ, ಅದರ ಪಕ್ಕದಲ್ಲಿರೋ ವರ್ಡ್ ಕಾನ್ಸನೆಂಟ್ ಇಂದ ಶುರುವಾದರೆ ಆಗ ಅದನ್ನ ಹೆಲ್ಡ್ ಕಾನ್ಸನೆಂಟ್ ಮಾಡಿಬಿಡಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಸ್ಟಾಪ್ ಆದಮೇಲೆ ಎ ಇದೆ, ಅದಕ್ಕೆ ಆ ಸೌಂಡ್ ಬರುತ್ತೆ. ಸ್ಟಾಪ್ ಅ ಮಿನಿಟ್, ಪಿಗೆ ಆ ಸೇರಿಸ್ಬಿಡ್ತೀವಿ. ಸ್ಟಾಪ್ ಅ ಮಿನಿಟ್, ಈಗ ಪಿ ನಿಲ್ಲಿಸೋ ಅಷ್ಟಿಲ್ಲ, ಕಂಟಿನ್ಯೂಸ್ ಆಗಿ ಫ್ಲೋ ಬರುತ್ತೆ. ಇಲ್ಲಿ ನಿಮಗೆ ಬಿ ಇಂದ ಝೆಡ್ ವರೆಗೂ ಎಲ್ಲ ಅಕ್ಷರಗಳಿಗೂ ಕಾನ್ಸನೆಂಟ್ಸ್ಗೂ ಆ ಸೌಂಡನ್ನು ಬ್ಲೆಂಡ್ ಮಾಡಿದೆ. ಬ್ಲೆಂಡಿಂಗ್ ನಿಮ್ಗೆ ಈಗಾಗಲೇ ಗೊತ್ತು. ಹಿಂದೆ ಕೊಟ್ಟಾಗ ವರ್ಡ್ಸನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಬರೀ ಪ್ರೊಲಾಂಗಬಲ್ ಕಾನ್ಸನೆಂಟ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಇವಾಗ ಪ್ರೊಲಾಂಗಬಲ್ಲು ಸ್ಟಾಪ್ ಎರಡನ್ನೂ ಮಿಕ್ಸ್ ಮಾಡಿ ನೋಡ್ತಾ ಹೋಗೋಣ. ಬ ಆ ಗೊತ್ತು ನಿಮಗೆ, ಬ್ಯಾಟ್ ಆದರೆ ಹೇಳುವಾಗ ಬ್ಯಾಟ್ ಅಂದರೆ ಹೆಲ್ಡ್ ಕಾನ್ಸನೆಂಟ್ ಆಗುತ್ತೆ. ಬ್ಯಾಟ್, ಕ್ಯಾಪ್, ಡ್ಯಾಡ್, ಫ್ಯಾಟ್, ಗ್ಯಾಪ್, ಹ್ಯಾಟ್, ಜಾಮ್, ಲ್ಯಾಪ್, ಮ್ಯಾನ್, ನ್ಯಾಪ್, ಪ್ಯಾನ್. ಕ್ಯೂ ಜೊತೆಯೇ ಇದ್ದಾಗ ನೀವು ಓದೋ ಲೆವೆಲ್ಗೆ ಯಾವುದು ವರ್ಡ್ ಇಲ್ಲ, ಯಾಕೆಂದರೆ ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು, ಹಾಗಾಗಿ ಮುಂದೆ ಹೇಳ್ತೀನಿ. ರ್ಯಾಟ್, ಸ್ಯಾಡ್, ಟ್ಯಾಪ್, ವ್ಯಾನ್, ವ್ಯಾಗ್. ಎಕ್ಸ್ ಎಗೂ ಕೂಡ ನಾನು ಇದುವರೆಗೂ ನಿಮ್ಗೆ ಹೇಳ್ಕೊಟ್ಟಿರೋ ಲೆವೆಲಲ್ಲಿ ನೀವು ಓದೋಕ್ಕಾಗೋದಿಲ್ಲ. ಹಾಗೆ ನೀವು ಓದೋಕ್ಕೆ ಬರುತ್ತೆ, ನಿಮಗೆ ಬರಲ್ಲ ಅಂತ ನಾನು ಹೇಳಲ್ಲ. ಆದರೆ ಇಲ್ಲಿ ನಾನು ಸಿಸ್ಟಮ್ಯಾಟಿಕ್ ಆಗಿ ಕೊಡ್ತಾ ಇರೋದ್ರಿಂದ ಇದನ್ನು ಹಾಗೆ ನಿಲ್ಲಿಸ್ಕೊತೀನಿ. ಯಾಮ್, ಝ್ಯಾಪ್. ಈಗ ಇಂದ ಬರುವಂತಹ ಎಲ್ಲ ವರ್ಡ್ಸನ್ನು ಓದೋಣ. ಹೆಡ್ಡಿಂಗಲ್ಲಿ ನಿಮಗೆ CVC ವರ್ಡ್ ಅಂತ ಇರುತ್ತೆ, ಅಂದರೆ ಕಾನ್ಸನೆಂಟ್, ವಾವಲ್, ಕಾನ್ಸನೆಂಟ್ ಅಂತ. ಕೆಲವೊಮ್ಮೆ ವಾವಲ್ ಕಾನ್ಸನೆಂಟ್ ಇರಬಹುದು, ಅಥವಾ ಕೆಲವೊಮ್ಮೆ ವಾವಲ್ ಕಾನ್ಸನೆಂಟ್ ಇರಬಹುದು, ಅಥವಾ ಕಾನ್ಸನೆಂಟ್ ವಾವಲ್ ಕಾನ್ಸನೆಂಟ್ ಇರಬಹುದು. ಆ ಥರ ಇದ್ದಾಗ ಕಲರ್ ಚೇಂಜ್ ಇರುತ್ತೆ. ಅಷ್ಟು ಬಿಟ್ಟರೆ ಎಲ್ಲ ಓದಕ್ಕೂ ನಮಗೆ ಬರುತ್ತೆ ಅಲ್ವಾ. 2 ಅಕ್ಷರ ಕಾನ್ಸನೆಂಟ್ ಇದ್ದರೆ ಒಂದೇ ಸಲ ಓದಬೇಕು. ಇದೊಂದು ಟ್ರಿಕ್ ಜ್ಞಾಪಕ ಇಟ್ಕೊಳ್ಳಿ. ಸೊ ಇಲ್ಲಿ ಬರೋ ವರ್ಡನ್ನು ಓದೋಣ ಜೊತೆನಲ್ಲಿ. ಆಡ್, ಹ್ಯಾಟ್, ಮ್ಯಾಟ್, ಫ್ಯಾಟ್, ಪ್ಯಾಟ್, ರ್ಯಾಟ್, ಸ್ಯಾಟ್, ಆನ್, ಟ್ಯಾನ್, ಪ್ಯಾನ್, ಮ್ಯಾನ್, ವ್ಯಾನ್, ಬ್ಯಾನ್, ಕ್ಯಾನ್, ನ್ಯಾನ್, ಆಮ್, ಹ್ಯಾಮ್, ಜಾಮ್, ಯಾಮ್, ಡ್ಯಾಮ್. ಹ್ಯಾಡ್, ಲ್ಯಾಡ್, ಸ್ಯಾಡ್, ಮ್ಯಾಡ್, ಬ್ಯಾಡ್, ಆಡ್, ಡ್ಯಾಡ್, ಹ್ಯಾಡ್, ಕ್ಯಾಬ್, ಲ್ಯಾಬ್, ಟ್ಯಾಬ್, ಗ್ಯಾಸ್, ಆಸ್, mass, pass, whack, tag, lag, rag, sag, zap, gap, tap, map, app, nap, sap, lap, cap, rap, mam, jazz, bass, Ann, Sam, Pat, Nat, Dan, Pam, Jan. ಇಲ್ಲಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇದ್ರೆ ಅದು ಪ್ರಾಪರ್ ನೌನ್ ಅಂತ ಅರ್ಥ. ನಿಮಗೆ ಪದಗಳು ಓದಕ್ ಬಂತಲ್ಲ, ಈಗ ಅದಕ್ಕೆ IPA ಬರೆಯೋದು ಕಲಿಯೋಣ. ಅಕ್ಷರಗಳಿಗೆ IPA ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು, ಅದನ್ನೇ ಪದಗಳಲ್ಲಿ ಈಗ ಬರೀತಾ ಹೋಗೋಣ. ಒಂದಷ್ಟು ಉದಾಹರಣೆ ನೋಡೋಣ. ಮೊದಲು ಸಿಂಪಲ್ ಅಂದರೆ ಈಸಿಯಾಗಿರೋದನ್ನ ನೋಡಿ, ಹೋಗ್ತಾ ಹೋಗ್ತಾ ಒಂದೊಂದೇ ಸ್ಟೆಪ್ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗೋಣ.
ಬ್ಯಾಟ್, ಇಲ್ಲಿ ಆ ಸೌಂಡ್ ಮಾತ್ರ ಚೇಂಜ್ ಇರುತ್ತೆ. ಸೊ ಹೀಗೆ ಬರಿತೀವಿ. ಡ್ಯಾಡ್, ಇದರಲ್ಲೂ ಆ ಸೌಂಡ್ ಅಷ್ಟೇ ಚೇಂಜ್ ಇದೆ. ಗ್ಯಾಪ್ ಅಲ್ಲಿ ಜಿ ಕೂಡ ಬೇರೆ ರೀತಿ ಬರಿತೀವಿ, ಅಬ್ಸರ್ವ್ ಮಾಡಿ. ಕ್ಯಾನಲ್ಲಿ ಸಿ ಸೌಂಡ್ ಖ ಬರೋದ್ರಿಂದ ಅಲ್ಲಿ ಸಿ ಬರೆಯೋ ಹಾಗಿಲ್ಲ, ಖೇ ಇರಬೇಕು. ಜಾಮ್ ಅಲ್ಲಿ ಜೆ ಅಕ್ಷರದ IPA ಸ್ವಲ್ಪ ಚೇಂಜ್ ಇದೆ. ಅದನ್ನ ಈ ರೀತಿನೂ ಬರೀಬಹುದು, DZ ಮತ್ತೆ ಆ ಎರಡು ಅಕ್ಷರ ಚೇಂಜ್ ಆಗುತ್ತೆ. ಅಥವಾ DZ ಮೇಲೆ ಒಂದು ಅರ್ಧ ಚಂದ್ರ ಕೂಡ ಹಾಕಬಹುದು. ರ್ಯಾಟ್, ಇಲ್ಲಿ ಆರ್ ಉಲ್ಟಾ ಬರುತ್ತೆ. ಯಾಮ್, ವೈ ಬರೆದ್ರೂ ವೈ ಜಾಗದಲ್ಲಿ ನಾವು IPN ಅಲ್ಲಿ ಜೆ ಬರಿತೀವಿ. ಸೊ ಈಗ ಎಲ್ಲ ವಿಭಿನ್ನವಾದ ಅಕ್ಷರಗಳಿಗೂ ನಿಮ್ಗೆ IPA ಕೊಟ್ಟಿದ್ದೀನಿ. ಹಾಗಾಗಿ ಸಿಂಪಲ್ ಆಗಿರೋ ವರ್ಡ್ಸ್ ಅನ್ನ ಕೊಡ್ತೀನಿ. IPA ನೀವು ಬರಿಬೇಕು. ಒಂದು ಪೆನ್ಸಿಲು ಪುಸ್ತಕ ಇಟ್ಕೊಳ್ಳಿ, ಇಲ್ಲದೇ ಇದ್ರೆ ವಿಡಿಯೋ ಪಾಸ್ ಮಾಡಿ ಪೆನ್ಸಿಲು ಪುಸ್ತಕ ತಗೊಂಡು ಬನ್ನಿ. ಇಲ್ಲಿ ನಿಮಗೆ ವರ್ಡ್ಸ್ ಕೊಟ್ಟಿದ್ದೀನಿ, ಇದಕ್ಕೆ IPA ಬರಿಬೇಕು. ಬರ್ದಾದ್ಮೇಲೆ ಆನ್ಸರ್ ಚೆಕ್ ಮಾಡಿ. ಸೊ ನಿಮ್ದಾಗಿದ್ರೆ ಆನ್ಸರ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೆಟ್ ವರ್ಡ್ಸ್ಗೆ ಬರೀತೀರಾ, ಆನ್ಸರ್ ಚೆಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸೆಟ್, ಎಲ್ಲದಕ್ಕೂ ಆನ್ಸರ್ ಚೆಕ್ ಮಾಡಿದ್ದೀರಾ ಅಲ್ವಾ? ಒಂದು ವೇಳೆ ನಿಮಗೆ ಎಕ್ಸ್ಟ್ರಾ ಟೈಮ್ ಬೇಕಂದ್ರೆ ಎಲ್ಲಿ ಬೇಕೋ ಅಲ್ಲಿ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಬರೆದು ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಲೆಟರ್ಗಳ ಸೌಂಡನ್ನು ಹೇಳ್ತೀನಿ, ನೀವು ಲೆಟರ್ ಬರೀತಾ ಹೋಗಬೇಕು. ಒಂದೊಂದು ಸೌಂಡನ್ನು 2 ಸಲ ಹೇಳ್ತೀನಿ, ಆಮೇಲೆ ಅಕ್ಷರಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ಮೊದಲನೇ ಸೌಂಡು ಆನ್ಸರ್ ಚೆಕ್ ಮಾಡಿ. H. ಎರಡನೇ ಸೌಂಡು ಖ. ಆನ್ಸರ್ ಇಲ್ಲಿ ಸೇನೂ ಬರೀಬೇಕು, ಖೇನೂ ಬರೀಬೇಕು. ಒಂದು ಬರೆದ್ಬಿಟ್ಟು ನಾವು ಆನ್ಸರ್ ಸರಿ ಇದೆ ಅಂತ ಹೇಳಕ್ಕಾಗೋದಿಲ್ಲ, 2 ಬರೆದ್ರೆ ಮಾತ್ರ ಸರಿ. ಮುಂದಿನ ಸೌಂಡ್ ಆನ್ಸರ್ ಎಂ. ಮುಂದಿನ ಸೌಂಡ್ ಆನ್ಸರ್ ಪಿ. ಮುಂದಿನ ಸೌಂಡ್ ಡ. ಡ. ಆನ್ಸರ್ ಡಿ. ಮುಂದಿನ ಸೌಂಡ್ ಗ. ಗ. ಆನ್ಸರ್ ಜಿ. ಮುಂದಿನ ಸೌಂಡ್ ಠ. ಠ. ಆನ್ಸರ್ ಠಿ. ಮುಂದಿನ ಸೌಂಡ್ ಆನ್ಸರ್ ಎನ್. ನೆಕ್ಸ್ಟ್ ಸೌಂಡ್ ಇಸ್ ಜ. ಜ. ಆನ್ಸರ್ ಜೆ. ಮುಂದಿನ ಸೌಂಡ್ ಇನ್ನೊಂದ್ಸಲ ಆನ್ಸರ್ ವಿ. ಮುಂದಿನ ಸೌಂಡ್ ಇನ್ನೊಂದ್ಸಲ ಆನ್ಸರ್ ಎಸ್. ಮುಂದಿನ ಸೌಂಡ್ ಇನ್ನೊಂದ್ಸಲ ಆನ್ಸರ್ ಇಲ್ಲಿ 2 ಬರುತ್ತೆ, ಝೆಡ್ ಬರೀಬೇಕು, ಎಕ್ಸ್ ಬರೀಬೇಕು. 1 ಬರೆದ್ರೆ ಹಾಫ್ ಮಾರ್ಕ್ಸ್ ಅಷ್ಟೇ ಬರುತ್ತೆ. ಮುಂದಿನ ಸೌಂಡ್ ಇನ್ನೊಂದ್ಸಲ ಆನ್ಸರ್ ಎಲ್. ಮುಂದಿನ ಸೌಂಡ್ ಆನ್ಸರ್ ಎಫ್. ಮುಂದಿನ ಸೌಂಡ್ ಇನ್ನೊಂದ್ಸಲ ಆನ್ಸರ್ ಡಬ್ಲ್ಯೂ. ಮುಂದಿನ ಸೌಂಡ್ ಬ. ಇನ್ನೊಂದ್ಸಲ ಬ. ಆನ್ಸರ್ ಬಿ.
ಮುಂದಿನ ಸೌಂಡ್ ಖ್ವ. ಇನ್ನೊಂದ್ಸಲ ಖ್ವ. ಆನ್ಸರ್ ನೀವು ಕ್ಯೂ ಅಂತ ಬರೆದ್ರೆ ತಪ್ಪೇನಿಲ್ಲ, ಸರಿನೇ, ಅಥವಾ ಕ್ಯೂ ಯು ಅಂತ ಬರೆದ್ರು ಸರಿ. ನೆಕ್ಸ್ಟ್ ಸೌಂಡ್ ಯ. ಯ. ಆನ್ಸರ್ ವೈ. ಮುಂದಿನ ಸೌಂಡ್ ಇನ್ನೊಂದ್ಸಲ ಆನ್ಸರ್ ಆರ್. ಮುಂದಿನ ಸೌಂಡ್ ಕ್ಸ್ ಅಥವಾ ಗ್ಸ್. ಸೌಂಡ್ ಯಾವುದಾದ್ರೂ ಅಕ್ಷರ ಎಕ್ಸ್. ಇಷ್ಟೊತ್ತು ಸೌಂಡ್ ಕೇಳಿಸ್ಕೊಂಡು ಲೆಟ್ರ್ ಬರೆದ್ರಿ ಅಲ್ವಾ? ಈಗ ವರ್ಡ್ ಅನ್ನ ಬರೆಯೋಣ ಇನ್ನೊಂದು ಸ್ಟೆಪ್ ಮುಂದೆ. ಸೊ ಆದರೆ ಇಲ್ಲಿ ನೀವು ಬರೆಯೋಕೆ ಮುಂಚೆ ನಾನು ನಿಮಗೆ 2 ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮೊದಲನೇದು ಸಿ ಬರಿಬಹುದು ಖ ಸೌಂಡಿಗೆ, ಕೆ ಕೂಡ ಬರಿಬಹುದು. ಯಾವುದನ್ನು ಬರಿಬೇಕು ಹೇಗೆ ಗೊತ್ತಾಗುತ್ತೆ? ಖ ಆಸ್ ಇನ್ ಕ್ಯಾಟ್ ಅಂದ್ರೆ ಆಗ ನೀವು ಸಿ ಬರಿಬೇಕು. ಖ ಆಸ್ ಇನ್ ಕೈಟ್ ಅಂದ್ರೆ ಆಗ ಖೆ ಬರಿಬೇಕು. 2 ಕಾನ್ಸನೆಂಟ್ ಒಟ್ಟಿಗೆ ಇದ್ರೆ, ಇವಾಗ HILL ಅಂದ್ರೆ ನಾನು ಅಲ್ಲಿ ಬೆರಳಲ್ಲೇ ತೋರಿಸ್ತೀನಿ, ಹ ಇ ಲ್ ಅಂತ 4 ಲೆಟರ್ ವರ್ಡ್ ಅಂತ ಹೇಳಿರ್ತೀನಿ, ಅಥವಾ 4 ಬೆರಳನ್ನ ತೋರಿಸ್ತೀನಿ. 2 ಕಾನ್ಸನೆಂಟ್ ಇದ್ದಾಗ 2 ಒಟ್ಟಿಗೆ ಹೇಗೆ ಮಾಡಿಸ್ತೀವಿ ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ರೆಡಿ ಇದ್ದೀರಲ್ಲ? ಬರೆಯೋಣ. ಮೊದಲನೇ ವರ್ಡು ಆಟ್. ಇನ್ನೊಂದ್ಸಲ ಆಟ್. ಚೆಕ್ ಯುವರ್ ಆನ್ಸರ್. ಎರಡನೇ ವರ್ಡು ಲ್ಯಾಬ್. ಇನ್ನೊಂದ್ಸಲ ಲ್ಯಾಬ್. ಚೆಕ್ ದ ಆನ್ಸರ್. LAB ಲ್ಯಾಬ್. ಮೂರನೇ ವರ್ಡು ಯಾಮ್. ಇನ್ನೊಂದ್ಸಲ ಯಾಮ್. YAM ಯಾಮ್. ಮುಂದಿನ ವರ್ಡ್ ಕ್ಯಾನ್. ಖ ಆಸ್ ಅನ್ ಕ್ಯಾಟ್. ಇನ್ನೊಂದ್ಸಲ ಕ್ಯಾನ್. ಆನ್ಸರ್ ನೀವು ಬರೀಬೇಕಾಗಿರೋದು ಕ್ಯಾನ್, ಅಲ್ಲಿ ಖ ಸೌಂಡ್ ಮಾಡೋದು ಖ ಆಸ್ ಅನ್ ಕ್ಯಾಟ್. ಪ್ಲೀಸ್ ಚೆಕ್ ಯುವರ್ ಆನ್ಸರ್. ಮುಂದಿನ ವರ್ಡು 4 ಲೆಟರ್ ವರ್ಡ್ ಪ್ಯಾಸ್. ಪ ಆಸ್. ಇನ್ನೊಂದ್ಸಲ ಪ್ಯಾಸ್. 4 ಲೆಟರ್ ವರ್ಡ್ ಪ ಆಸ್. ಪ್ಯಾಸ್. ಪ್ಲೀಸ್ ಚೆಕ್ ಯುವರ್ ಆನ್ಸರ್. PASS. ಮುಂದಿನ ವರ್ಡು ಡ್ಯಾಡ್. ಇನ್ನೊಂದ್ಸಲ ಡ್ಯಾಡ್. ಚೆಕ್ ದ ಆನ್ಸರ್. DAD ಡ್ಯಾಡ್. ಮುಂದಿನ ವರ್ಡ್ ಬ್ಯಾಡ್. ಇನ್ನೊಂದ್ಸಲ ಬ್ಯಾಡ್. ಚೆಕ್ ದ ಆನ್ಸರ್. BAD ಬ್ಯಾಡ್. ಮುಂದಿನ ಆನ್ಸರ್ ನೀವು ಬರೀಬೇಕಾಗಿರೋದು ವ್ಯಾನ್. ಇನ್ನೊಂದ್ಸಲ ವ್ಯಾನ್. ತುಟಿಯನ್ನು ಅಬ್ಸರ್ವ್ ಮಾಡಿ ಈಸಿಯಾಗಿ ಕ್ಯಾಚ್ ಮಾಡ್ತೀರಾ. ಇನ್ನೊಂದ್ಸಲ ಹೇಳ್ತೀನಿ ಇದನ್ನ, ವ್ಯಾನ್. ಚೆಕ್ ಯುವರ್ ಆನ್ಸರ್. VAN ವ್ಯಾನ್. ಮುಂದಿನ ವರ್ಡ್ ವ್ಯಾಗ್. ಅಬ್ಸರ್ವ್ ದ ಲಿಪ್ಸ್. ವ್ಯಾಗ್. ಚೆಕ್ ದ ಆನ್ಸರ್. ಮುಂದಿನ ವರ್ಡ್ ರ್ಯಾಟ್. ಇನ್ನೊಂದ್ಸಲ ರ್ಯಾಟ್. ಪ್ಲೀಸ್ ಚೆಕ್ ದ ಆನ್ಸರ್. ಇವತ್ತು ಏನೇನು ಕಲ್ತಿದ್ದೀರಾ ಒಂದ್ಸಲ ಸಮರೈಸ್ ಮಾಡೋಣ. ಸ್ಟಾಪ್ ಕಾನ್ಸನೆಂಟ್ ಕಲ್ತ್ರಿ, ಪ್ರೊಲಾಂಗಬಲ್ ಕಾನ್ಸನೆಂಟ್ ಕಲ್ತ್ರಿ, ಅದು ಎಲ್ಲಿ ಹೇಗೆ ಯೂಸ್ ಆಗುತ್ತೆ ಕಲ್ತಿದ್ದೀರಾ. ಹಾಗೆ ನೀವು ಇವತ್ತು ಆ ವರ್ಡ್ಸನ್ನ ಓದೋದು ಕಲ್ತಿದ್ದೀರಾ, ಅದಕ್ಕೆ IPA ಬರೆಯೋದು ಕಲ್ತಿದ್ದೀರಾ, ಸೌಂಡ್ ಕೇಳಿಸ್ಕೊಂಡು ಲೆಟರ್ ಅಥವಾ ವರ್ಡ್ ಬರೆಯೋದು ಕಲ್ತಿದ್ದೀರಾ. ಸೊ ತುಂಬ ಜಾಸ್ತಿ ಕಲ್ತಿದ್ದೀರಾ ಅಲ್ವಾ? ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.